ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳು. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಲೈಕ್ ಕಮೆಂಟ್ ಶೇರ್ ಮಾಡೋರು ನೋಡ್ರೆ ನನ್ನ ಇಷ್ಟು ಖುಷಿ ಆಗ್ತಿರ್ಲಿಲ್ಲ ನನಗ. ಯಾಕೋ ಬಹಳ ಅಂದ್ರೆ ಬಹಳ ಖುಷಿ ಆಗ್ತಿತ್ತು ನನಗೆ. ಯಾಕಂದ್ರ ಅಷ್ಟು ವೀಕ್ಷಕರಾಗತ್ತಾರ, ಅಷ್ಟು ಕಮೆಂಟ್ ಮಾಡತ್ತಾರ, ಅಷ್ಟು ಶೇರ್ ಮಾಡತ್ತಾರ, ಅಷ್ಟು ಲೈಕ್ ಯಾರು ನಿರೀಕ್ಷೆ ಮಾಡಿದಾಗ ರಾಜ್ಯದಾಗ ಇವತ್ತು ಯೂಟ್ಯೂಬ್ದಾಗ ಯಾವ್ದೋ ಒಂದು ಟಾಪ್ ಯೂಟ್ಯೂಬ್ದಾಗ 10 ಯೂಟ್ಯೂಬ್ ಟಾಪ್ ಪೈಕಿ ಬಾಬುಗೌಡನು ಒಂದು ಐತಂತ ಅವ್ರವ್ರ ಮಾತಾಡ್ತಾರ. ನಾನಂತೂ ಇಲ್ಲ, ಟಾಪ್ 10 ದಾಗ ಯೂಟ್ಯೂಬ್ ಐತಿ ನಿಮ್ದ. ಅಷ್ಟು ಅಷ್ಟು ವ್ಯವಸ್ಥಿತವಾಗಿ ಹೇಳ್ತೀರಿ, ವಿಷಯಗಳ ಮಂಡನೆ ಹಂಗ ಮಾಡ್ತೀರಿ. ನೀವು ಮಾತಾಡೋ ಸ್ಟೈಲ್ ಬೆಳಿಗ್ಗೆ ಎದ್ದು ನಿಮ್ ಧ್ವನಿ ಕೇಳಿಲ್ಲ ಅಂದ್ರೆ ನಮಗೆ ಚಾ ಹೋಗುದಿಲ್ಲ, ನಿಮ್ಗೆ ಲೇಟ್ ಆದ್ರೆ ಚಡಪಡಿಗೆ ಶುರು ಆಗ್ತೈತೆ ಅಂತ ಹೇಳ್ತಾರ. ಇದಕ್ಕಿಂತ ಹೆಚ್ಚಿನ ಖುಷಿ ಮನುಷ್ಯಾಗ ಏನ್ ಬೇಕು? ಒಟ್ಟಾರೆ ಒಂದು 4-5 ದಿವಸದಿಂದ ಅನೇಕ ಫೋನ್ಗಳು ನನಗೆ ಬರತಾವ. ಒಟ್ಟಾರೆ ಈ ಜಿಲ್ಲೆಯ ಒಂದು ಪ್ರತಿಷ್ಠಿತ ಕುಟುಂಬ, ಮಣಿಯೊಳಗನ ಉಸ್ತುವಾರಿ ಮಂತ್ರಿ ಅವರು, ಮಣಿಯೊಳಗನ ಲೋಕಸಭಾ ಸದಸ್ಯರು, ಮಣಿಯೊಳಗನ ವಿಧಾನ ಪರಿಷತ್ ಸದಸ್ಯರು, ಮಣಿಯೊಳಗನ 2 ಮಂದಿ MLA ಇದ್ದಂತ ಜಾರಕಿಹೊಳಿ ಕುಟುಂಬದ ಹಿರಿಯ ಸಹೋದರ ರಮೇಶ್ ಜಾರಕಿಹೊಳಿ ಅವರು ಯಾಕೋ ಇತ್ತೀಚೆಗೆ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ಕ್ಯಾನ್ವಾಸ್ದಾಗೂ ಕಾಣುವಾರು, ಮತ್ತ DCC ಬ್ಯಾಂಕ್ ಚುನಾವಣೆ ಒಳಗ ಹೋಗಿ ದಿಢೀರ್ ಅಂತೇಳಿ ಅತ್ನಿ ಒಳಗೂ ನನ್ನ ಕ್ಯಾಂಡಿಡೇಟ್ ಇವ್ರಂತ ಘೋಷಣೆ ಮಾಡ್ರು, ಕಾಗವಾಡದಾಗ ನನ್ನ ಕ್ಯಾಂಡಿಡೇಟ್ ಅಂತ ಇವ್ರ ಘೋಷಣೆ ಮಾಡಿದ್ರು. ಅಲ್ಲಿಂದ ಹೋಗಿ ಡೈರೆಕ್ಟ್ ಯರಗಟ್ಟಿ ಒಳಗ ನನ್ನ ಕ್ಯಾಂಡಿಡೇಟ್ ಇದ ಅಂತ ಘೋಷಣೆ ಮಾಡ್ರು, ಸೌದತ್ತಿ ಒಳಗ ಹೋಗಿದ ನನ್ನ ಕ್ಯಾಂಡಿಡೇಟ್ ಅಂದ್ರು, ರಾಮದುರ್ಗ ಅಂದ್ರೆ ಒಟ್ಟಾರೆ ಅವರ ಚುನಾವಣಾ ಪೂರ್ವವಾಗಿ ಅಂದ್ರೆ ಈ ಒಂದು ನೋಟಿಫಿಕೇಶನ್ ಅವಕ್ಕಿಂತ ಮೊದಲನೇ ನಮ್ ಕ್ಯಾಂಡಿಡೇಟ್ ಅಂದ್ ಭಾಷಣ ಮಾಡಿ ಯಾವ್ದೋ ಪರಿಸ್ಥಿತಿ ಒಳಗ ನಾವ್ ಇಲೆಕ್ಷನ್ ಮಾಡ್ತೀವಿ ಅಂತ ಹೇಳೋದ್ರು. ಒಟ್ಟ ಎಲ್ಲಿದಾರ್ರಿ ರಮೇಶ್ ಜಾರಕಿಹೊಳಿ ಅವರ? ಯಾಕಂದ್ರೆ ಎಲ್ಲೂ ಕಾಣುವಾರು. ಯಾಕಂದ್ರೆ ಅವರು ಡೈನಾಮಿಕ್ ಲೀಡರ್. ರಮೇಶ್ ಜಾರಕಿಹೊಳಿ ಅವರ ಒಂದು ಆರ್ಗನೈಸೇಷನ್ ಆಗ್ಲಿ, ಅವರ ಒಂದು ಸಂಘಟನಾ ಶಕ್ತಿ ಆಗ್ಲಿ, ಅವ್ರ ಜೊತೆ ಇರುವಂತ ಜನ ಆಗ್ಲಿ, ಒಂದು ಫಲಿತಾಂಶವನ್ನ ಉಲ್ಟಾ ಪಲ್ಟಾ ಮಾಡುವಂತ ಒಂದು ಆರ್ಗನೈಸೇಷನ್ ರಮೇಶ್ ಜಾರಕಿಹೊಳಿ ಇರತಕ್ಕೈತಿ. ಯಾಕಂದ್ರ ಅವ್ರ ಸರ್ಕಾರ ಸರ್ಕಾರ ತಂದಂತ ಒಬ್ರು ಶ್ರೇಷ್ಠ ನಾಯಕರು ಅವರು. ಬೆಳಗಾವಿ ಜಿಲ್ಲಾದಾಗ ನಾಯಕತ್ವ ಬಂದಾಗ ಇವತ್ತು ಎಲ್ಲಾ ನಾಯಕರಿಗಿಂತ ಉನ್ನತ ಸ್ಥಾನದಾಗ ಇರೋರು ರಮೇಶ್ ಜಾರಕಿಹೊಳಿ. ಆದ್ರೆ ಈ ಎಲೆಕ್ಟ್ರಿಕ್ ಸೊಸೈಟಿ ಅಥವಾ DCC ಬ್ಯಾಂಕ್ನಾಗ 10-12 ದಿವಸದಿಂದ ಎಲ್ಲೂ ಕಾಣುವಾರು. ಯಾಕಂದ್ರ ಅವ್ರು ಹೇಳ್ದಂಗ ಯರಗಟ್ಟಿ ಒಳಗ ಅವರ ಅಜಿತ್ ದೇಸಾಯಿ ಅವ್ರು ನಮ್ ಕ್ಯಾಂಡಿಡೇಟ್ ಅಂದ್ರು. ಅಲ್ಲಿ ಏಕದಮ್ ಈಗ ವಿಶ್ವಾಸ ವೈದ್ಯ ಬಾಲಚಂದ್ರ ಜಾರಕಿಹೊಳಿ ಅವರು ಆದ್ಮ್ಯಾಗ ವಿಶ್ವಾಸ ವೈದ್ಯ ನಮ್ ಕ್ಯಾಂಡಿಡೇಟ್ ಅಂದ್ರು. ಅಜಿತ್ ದೇಸಾಯಿ KMF ನಾಮಿನೇಷನ್ ಮಾಡಿದ್ರು. ಅಲ್ಲಿಂದ ಬಂದು ಅತ್ನಿ ಒಳಗ ಶ್ರೀನಾಥ್ ಪಾಟೀಲ್ ನಮ್ಮ ಅತ್ನಿ ಒಳಗ ಅಲ್ಲಿ ಕುಮಟೋಳಿ ಅವ್ರು ನಮ್ ಕ್ಯಾಂಡಿಡೇಟ್ ಅಂದ್ರು. ಕಾಗವಾಡದಾಗ ಶ್ರೀನಾಥ್ ಪಾಟೀಲ್ ಅಂದ್ರು. ಅಲ್ಲಿಯೂ ಎಲ್ಲಿ ಕಾಣುವಾರು. ಏನಾಗತೈತಿ? ಜಿಲ್ಲಾ DCC ಬ್ಯಾಂಕ್ ಆಗ್ಲಿ, ಎಲೆಕ್ಟ್ರಿಕ್ ಸೊಸೈಟಿ ಅಂತ ಒಬ್ರ ನಾಯಕರು ಬಂದ್ರೆ ಅದಕ್ಕೆ ಮೆರಗು ಬಾಳ ಇರ್ತೈತಿ. ಯಾಕಂದ್ರ ಅವ್ರ ಒಂದು ಕುಟುಂಬ ನೋಡ್ರಿ ಜಿಲ್ಲಾ ರಾಜಕಾರಣ ಕಲಿಬೇಕು. ಯಾಕಂದ್ರೆ ಈಗಾಗಲೇ ಲಖನ್ ಜಾರಕಿಹೊಳಿ ಅವರು ಅಡ್ಡಾಡತ್ತ DCC ಬ್ಯಾಂಕ್ ಸಲುವಾಗಿ ಆಗ್ಲಿ, ಎಲೆಕ್ಟ್ರಿಕ್ ಸೊಸೈಟಿ ಸಲುವಾಗಿ, ಬಾಲಚಂದ್ರ ಜಾರಕಿಹೊಳಿ ಅವರ, ಸತೀಶ್ ಜಾರಕಿಹೊಳಿ ಅವರ, ಒಟ್ಟಾರೆ ಅವರ ಒಂದು ಸ್ವಪ್ರತಿಷ್ಠಿತ ಒಂದು ಎಲ್ಲ ಕಡೆ ಅಡ್ಡಾಡತ್ತಾರು. ಆದ್ರ ಈ ರಮೇಶ್ ಜಾರಕಿಹೊಳಿ ಅವರ ಅಭಿಮಾನಿ ಬೆಳಗ್ ಬಹಳ ನಿರಾಶೆ ಆಗತೈತೆ. ರಮೇಶ್ ಜಾರಕಿಹೊಳಿ ಅವರು ಬರ್ಬೇಕು, ರಮೇಶ್ ಜಾರಕಿಹೊಳಿ ಅವ್ರ ಮಾರ್ಗದರ್ಶನ ಆದ್ರೆ ನಾವು ಬಹಳ ಅಂದ್ರೆ ಬಹಳ ಲೀಡ್ಲೆ ನಮ್ಮ ಆರಿಸ್ ಬರ್ತೈತಿ ನಮ್ಮ ಪೆಡಲ್ಲ ಅಂತೇಳಿ ಅವ್ರ ಹೇಳಿದ್ದು. ಪಾಪ ಅವ್ರ ಕಾರ್ಯಕರ್ತರು ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ. ನಾನು ನನಗೆ ಅದ ಫೋನ್ ಮಾಡಿದ್ದು ನನ್ನ ರೆಕಾರ್ಡ್ಗಳು ಅದಾವ. ಅಂದ್ರೆ ಯಾರ್ಯಾರು ಫೋನ್ ಮಾಡಿರು, ಎಷ್ಟು ಸಲ ಕೇಳತ್ತಾರ. ಅಂತ ಒಂದು ಅಭಿಮಾನಿ ಇಟ್ಕೊಂಡಂತ ರಮೇಶ್ ಜಾರಕಿಹೊಳಿ ಅವರಿಗೆ ಅವ್ರ ಅಭಿಮಾನಿಗಳನ್ನ ಹೇಳಿದ್ದು ನಾವು ಹೇಳತ್ತು. ಕೂಡ್ಲೆ ಬಂದ ಅವ್ರ ಅಭಿಮಾನಿಗಳನ್ನ ಅವರ ನಿರಾಶೆ ಮಾಡದನ್ನ DCC ಬ್ಯಾಂಕ್ ಆಗ್ಲಿ, ಒಂದು ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆಯೊಳಗೆ ಭಾಗಿಯಾಗಬೇಕಂತೇಳಿ ಅವ್ರ ಅಭಿಮಾನಿಗಳ ಹೇಳಿದ್ದನ್ನ ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ.